ಅಭಿವೃದ್ಧಿ ಹೊಂದಿದೆ, ರಾಜಕಾರಣಿಗಳು ಮಾತ್ರ ಅಭಿವೃದ್ಧಿ ಹೊಂದಿದೆ. ಮಂಗಳೂರು ಮಹಾನಗರ ಪಾಲಿಕೆಯನ್ನು ಅಭಿವೃದ್ಧಿ ಹೊಂದಿರಲಿಲ್ಲ. ಅವರವರ ಮನೆ ಇದ್ದರೆ, ರಾಜಕಾರಣಿಗಳ ಮನೆ ಇದ್ದರೆ, ಎಲ್ಲಿಯಾದರೂ MP MLA ಸಚಿವರದ ಮನೆ ಇದ್ದರೆ ಈಗ ಇರ್ತಿರಲಿಲ್ಲ. ಬಡವರಿಗೆ ಕಷ್ಟ ಕೊಡ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿಯ ರೋಡು ಕಾಂಕ್ರೀಟ್ ಮಾಡಿದ್ದಾರೆ, ತೋಡು ಮಾಡಲಿಲ್ಲ. ತೋಡು ಮಾಡದೆ ರೋಡ್ ಮಾಡಿ ಕಾಂಕ್ರೀಟ್ ಮಾಡಿ ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. ಅದನ್ನು ಅಭಿವೃದ್ಧಿ ಅಲ್ಲ. ನೀರು ಹೋಗೋ ತೋಡುಂಟು, ಮಳೆಗಾಲ ಉಂಟಲ್ಲ ಇಲ್ಲ, ಇವರಿಗೆ ಬೇಸಿಗೆ ಕಾಲ ಮಾತ್ರ ಇರುವುದು. ನೀರೆಲ್ಲ ಬಂದಿದೆ, ಸಾಮಾನ್ಯ ಹಾಳಾಗಿದೆ. ಇಲ್ಲಿ ಈ ಥರ ಆಗ್ತದೆ, ಯಾರಿದ್ದಾರೆ ಕೇಳಲಿಕ್ಕೆ ಯಾರು ಇಲ್ಲ. ಇವತ್ತು ಬಂದು ನೀವು ಅದು ಇದು ಸ್ಮಾರ್ಟ್ ಸಿಟಿಯಾ, ಇದು ಎಂಥ ಸಿಟಿ? ಇದು ಸಿಟಿ ಅಲ್ಲ, ಇದು ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಕರ್ಮಕಾಂಡ ಅಂತಲೇ ಹೇಳಬೇಕು. ಭ್ರಷ್ಟಾಚಾರದ ಪರಮಾವಧಿ. ನಾವು ಎಷ್ಟು ಸರ್ಕಾರದ ಗಮನಕ್ಕೆ ತಂದರೂ ಮೀಡಿಯಾಗಳ ಮೂಲಕ ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿಂದ ನದಿ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಏನು ನೈಸರ್ಗಿಕವಾಗಿ ನಿಲ್ಲುವಂಥ ಏನು ಪ್ರಮೇಯ ಇಲ್ಲ. ಇದು ಕೃತಕವಾಗಿ ನಿಂತಿದೆ. ರಸ್ತೆ ಎರಡು ಬದಿ ಕೂಡ ತೋಡಿನ ಒಂದು ವ್ಯವಸ್ಥೆನೇ ಇಲ್ಲ. ಪ್ರತಿ ಸಾರಿ ಮಳೆ ಬರುವಾಗ ಇಲ್ಲಿ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇಲ್ಲ ಆದ್ದರಿಂದ ಎಲ್ಲ ನೀರೆಲ್ಲ ಒಳಗೆ ನಿಂತು ನಮಗೆ ಡೇ ಟು ಡೇ ಏನು ಬಿಸ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿ ಸಾರಿ ನಾವಿಲ್ಲಿ ಕಾರ್ಪೊರೇಷನ್ ಅವರು ಯಾರು ಬರ್ತಾರೆ ಅವರು ಹೇಳ್ತಾ ಇದ್ದೇವೆ, ಆದರೆ ಅವರು ಏನು ಇಷ್ಟವರೆಗೆ ಕ್ರಮ ತಗೊಳ್ಳಿಲ್ಲ. ಎಲ್ಲ ಅರ್ಜಿಯಲ್ಲಿ ಕೊಟ್ಟಿದ್ದೇವೆ, ಏನು ಅವರು ಆ್ಯಕ್ಷನ್ ತಗೊಳ್ಳುವಾಗಿಲ್ಲ. ಇಲ್ಲಿ ಬಂದರೆ ಇಲ್ಲಿ ಬೇಸ್ಮೆಂಟ್ ಉಂಟು, ಅಲ್ಲಿ ನೀರು ನಿಲ್ತದೆ, ಮತ್ತು ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇಲ್ಲದ್ಮೇಲೆ ಹಾಗೆ ಪ್ರಾಬ್ಲಮ್ ಉಂಟು ಎಲ್ಲರಿಗೆ. ಇವರು ಮಾತ್ರ ಅಭಿವೃದ್ಧಿ ಆಗೋದು, ಮಂಗಳೂರು ಅಭಿವೃದ್ಧಿ ಆಗೋದಿಲ್ಲ. ತುಂಬ ಲಾಸ್ ಆಗಿದೆ. ಯಾರಿದ್ದಾರೆ? ಯಾರಿಲ್ಲ. ಅವರು ಆರಾಮದಲ್ಲಿದ್ದಾರೆ ರಾಜಕಾರಣಿಗಳು. ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲ. ಏನದು ಒಂದು ಬೆಳಿಗ್ಗೆ ಒಂದು ಗುಡಿಸೋದು ಕಾಣ್ತದ್ದು ಅರ್ಧ ಗಂಟೆ ಹೆಂಗಸರು ಬಂದು, ಮತ್ತೆ ಏನಿಲ್ಲ ಅಭಿವೃದ್ಧಿ. ಎಲ್ಲಿಂಟು ಅಭಿವೃದ್ಧಿ? ಬರ್ತಾರ? ತೋಡು ಇಲ್ಲದೆ ಕಾಂಕ್ರೀಟ್ ಮಾಡಿ ಸ್ಮಾರ್ಟ್ ಸಿಟಿ ಆಗಿ ಬಿಲ್ ಪಾಸ್ ಮಾಡಿ ಆಗಿದೆ. ಅಭಿವೃದ್ಧಿ ಇದೇ ಅಭಿವೃದ್ಧಿ. ಕಷ್ಟಗಳಂದರೆ ಒಂದನೆಯದಾಗಿ ಇಲ್ಲಿಯ ವ್ಯಾಪಾರ ಎಲ್ಲ ಬಂದಾಗ್ತದೆ. ಈ ರಸ್ತೆಯಲ್ಲಿ ತುಂಬ ಅಂಗಡಿಗಳಿವೆ, ತುಂಬ ವ್ಯಾಪಾರದ ವ್ಯವಸ್ಥೆಗಳಲ್ಲಿ ಇಲ್ಲಿ ಎಲ್ಲ ಬಂದಾಗುತ್ತೆ. ಜನರು ಬರುವುದಿಲ್ಲ ಈ ರಸ್ತೆಗೆ, ಜನರಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಗಾಡಿಗಳು ಬಂದು ಬೀಳ್ತದೆ, ಇಂಜಿನ್ ಒಳಗೆ ನೀರು ಹೋಗ್ತದೆ. ಈ ಸಮಸ್ಯೆಯಲ್ಲಿದೆ. ಆದ್ದರಿಂದ ಮೊದಲನೆಯದಾಗಿ ದೊಡ್ಡ ಸಮಸ್ಯೆ ವ್ಯಾಪಾರ ವ್ಯವಹಾರ ಸ್ಥಗಿತ ಆಗ್ತದೆ. ಅದು ಇಂಪಾರ್ಟೆಂಟ್ ನೋಡಿ. ಫಸ್ಟ್ ಇಲ್ಲಿ ಮಳೆ ಬಂದರೆ ಪಾರ್ಕಿಂಗ್ ಮತ್ತು ನೀರು ಬಂದರೆ ನಮ್ಮದು ಏನು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಕಸ್ಟಮರ್ ಬರೋದಿಲ್ಲ ಇಲ್ಲಿ ಈ ಏರಿಯಾಗೆ. ಈಗ ಮಳೆ ಬಂದರೆ ಜನರಲ್ಲಿ ಯಾರು ಬರೋದಿಲ್ಲ ಈ ಕಡೆ. ಒಂದು ಅರ್ಧ ಗಂಟೆ ಮಳೆ ಬಂದರೂ ಇಲ್ಲಿ ಫುಲ್ಲು ಕವರೇಜ್ ಆಗ್ತದೆ, ನೀರು ಫುಲ್ ಬ್ಲಾಕ್ ಆಗ್ತದೆ. ಅದೇ ಮೇಯ್ನ್ ಡ್ರೈನೇಜ್ ಹೋಗಲಿಕ್ಕೆ ಫುಟ್ಪಾತ್ ಇಲ್ಲ, ಹೇಗೂ ಇಲ್ಲ. ಇಲ್ಲಿ ಒಳಗೆ ಚರಂಡಿ ಇತ್ತು ಮೊದಲು, ಅದರ ಮೇಲೆ ಈಗ ರೋಡ್ ಹಾಕಿದ್ದಾರೆ, ಕಾಂಕ್ರೀಟ್ ರೋಡು. ಅಂಗಡಿಗೆ ನೀರಿಗೆ ತುಂಬ ಸಮಸ್ಯೆ ಆಗ್ತದೆ. ಎಲ್ಲ ಇಲ್ಲಿಂದ ನಮ್ಮ ಮೆಟೀರಿಯಲ್ ಅಂತ ಎಲ್ಲ ಡ್ಯಾಮೇಜ್ ಆಗ್ತದೆ. ಅದು ನಾವು ವರ್ಷಂಬರ್ತಿ ಇಟ್ಟು ಇಲ್ಲಿ ವ್ಯಾಪಾರ ಮಾಡುವಂಥ ಐಟಮ್ಸ್ ಎಲ್ಲ, ಅದಕ್ಕೆ ನೀರು ಹೋಗಿ ಅದು ಕೂಡ ಹಾಳಾಗ್ತದೆ. ಅಂಥ ಸಮಸ್ಯೆ ಎಲ್ಲ ಉಂಟು ತುಂಬ. ಮತ್ತು ನೀರು ನೋಡಿ, ಈ ಬಿಲ್ಡಿಂಗ್ದ ಅಡಿಯಲ್ಲಿ ಕೂಡ ನೀರೆಲ್ಲ ಹೋಗಿ ಮುಳುಗಿದೆ ಆಲ್ಮೋಸ್ಟ್. ಈ ಬಿಲ್ಡಿಂಗ್ ಎಷ್ಟು ವರ್ಷದವರೆಗೆ ಇರುತ್ತೆ ಅಂತ ಗೊತ್ತಿಲ್ಲ. ಮತ್ತು ಬೇರೆ ಅದೇ ಆ ಕಡೆ ಈ ಕಡೆ ಹೋಗಲಿಕ್ಕೆ ಜನಗರಿಗೆ ಹೋಗಲಿಕ್ಕೆ ಆಗೋಲ್ಲ. ಈಗ ನಮ್ಮದೊಂದು ಸ್ಕೂಟ್ರ್ ಕೂಡ ಅಲ್ಲಿ ಬಂದಾಗಿ ಬಿದ್ದಿದೆ ಗಾಡಿಯೆಲ್ಲ. ಒಮ್ಮೆ ನೀರು ಹೋದರೆ ಮತ್ತೆ ಅದು ಸ್ಟಾರ್ಟ್ ಆಗೋಲ್ಲ. ಅಲ್ಲಿ ಸೂಪರ್ ಲಾಡ್ಜ್ ಹತ್ತಿರ ಗಟರ್ ಬ್ಲಾಕ್ ಆಗಿ 1 ತಿಂಗಳ ಮೇಲೆ ಆಯಿತು. ಮಳೆ ನೀರಿನ ಒಟ್ಟಿಗೆ ತೋಡಲ್ಲಿ ಬಂದು ಇಡೀ ರಸ್ತೆ ಬದಿಗೆ ಬರ್ತದೆ. ಯಾರು ಸಹ ಕೇಳುವವರಿಲ್ಲ. ನಾವು ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿ ಆಗಿದೆ. ಇಲ್ಲಿ ಸಹ ಎಷ್ಟೋ ಬಿಲ್ಡಿಂಗಲ್ಲಿವೆ, ಎಷ್ಟೋ ಬಾಡಿಗೆ ಎಲ್ಲ ಕೊಡ್ತಾರೆ. ಆದರೂ ಸಹ ಅದರ ಗಟರದ ನೀರೆಲ್ಲ ಉಂಟು, ತೋಡಿಗೆ ಬಿಟ್ಟು ಕೊಡ್ತಾರೆ. ಅದೆಲ್ಲ ಬಂದು ನೋಡಿ ನಮ್ಮದೆಲ್ಲ ಡೌನ್ ಆಗಿದೆ. ಈ ಕಾಂಕ್ರೀಟ್ ಮಾಡಿ ನಮ್ಮ ಅಂಗಡಿ ಎಲ್ಲ ಕೆಳಗಡೆ ಆಗಿದೆ. ಇದು ದೊಡ್ಡ ಸಮಸ್ಯೆ. ಕಾಂಕ್ರೀಟ್ ಮಾಡಿದ ಮೇಲೆ 2 ಸೈಡಿಗೆ ತೋಡಿನ ವ್ಯವಸ್ಥೆ ಮಾಡಿದರೆ ಏನೂ ಆಗ್ತಿರಲಿಲ್ಲ. ಇದಕ್ಕೇನು ಕಾರ್ಪೊರೇಷನ್ ಬಂದು ಕರೆಕ್ಟಾಗಿ ಕ್ರಮ ತಗೊಳ್ಬೇಕು. ಬಂದು ಸರಿ ಮಾಡ್ತೇವೆ, ಅಲ್ಲಿ ಎಲ್ಲ ನೀರು ಹೋಗಲಿಕ್ಕೆ ದಾರಿ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ತು ಮಳೆ ನಿಂತ ನಂತರ ಅವ್ರದ್ದು ಏನು ಸುದ್ದಿ ಇರೋದಿಲ್ಲ. ಎಲ್ಲ ಅಂಗಡಿಯ ಒಳಗಡೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ಬೋದು, ಆಚೆ ಕಡೆ ಅಂಗಡಿ, ಮತ್ತು ನಮ್ಮದು ಇಲ್ಲಿ ಆಚೆ ಕಡೆ ಮನೆ ಎಲ್ಲ ಒಳಗಡೆ ನೀರು ಹೋಗುದೆ. ಜನಪ್ರತಿನಿಧಿಗಳಿಗೆ ಅವ್ರದ್ದು ಗಾಡಿ ಆಚೆ ಈಚೆ ಓಡ್ತಾನೆ ಇರ್ತದೆ. ನೋಡೋದಾಗೆ ಇರ್ತಾರೆ. ಅವರು ಕೂಡ ಏನಾದರೂ ಸಮಸ್ಯೆ ಪರಿಹಾರ ಮಾಡಿ ಕೊಡಬೇಕು. ಅವರು ಇದರ ಬಗ್ಗೆ ಅವರು ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ. ಇದರ ಸಂಬಂಧಪಟ್ಟವರೊಂದು ಗಮನ ಹರಿಸಿದರೆ ಬಹಳ ಒಂದು ಒಳ್ಳೆಯದು. BBLB ರೋಡಲ್ಲಿ ಕೂಡ ಇದು ಬ್ಯುಸಿ ರಸ್ತೆ. ಇಲ್ಲಿ ವ್ಯಾಪಾರ ವಹಿವಾಟು ತುಂಬ ಜಾಸ್ತಿ ಇರುತ್ತೆ. ಜನರು ಬರ್ತಾರೆ, ವೆಹಿಕಲ್ ಹೋಗ್ತಾ ಇರ್ತದೆ. ಆದರೂ ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಇಂಥ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಾವು ಸರ್ಕಾರದ ಗಮನಕ್ಕೂ ಇದನ್ನು ಹಲವು ಸಂದರ್ಭದಲ್ಲಿ ತಂದಿದ್ದೇವೆ. ಆದರೆ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ತೆಗೀತಾ ಇಲ್ಲ. ಕಾರ್ಪೊರೇಷನ್ನವರು ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ನಮ್ಮದು ಇದು ಲ್ಯಾಮಿನೇಟ್ ಅಂತ ಪ್ಲೋಡ್ದ ಅಂಗಡಿ. ಇಲ್ಲಿಗೆ ಸ್ವಲ್ಪ ನೀರು ಹೋದರೆ ಮಾತ್ರ ಅದೆಲ್ಲ ಲಾಸೇ. ಅದೇನು ಮಾರಲಿಕ್ಕಾಗಲ್ಲ ನಮಗೆ. ಅದರ ತುಂಬ ಸಮಸ್ಯೆ ಇದೆ. ಮತ್ತು ಜನಗಳಿಗೆ ಹೋಗಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಆದ್ದರಿಂದ ಇದನ್ನು ನೀವು ಮೀಡಿಯಾ ಮೂಲಕ ಈ ಸರ್ಕಾರದ ಗಮನಕ್ಕೆ ಇನ್ನೂ ಕೂಡ ತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.